ವಿನೋದ್ ರಾಜ್ ಅವರು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಾನು ತಾಯಿ ಪ್ರೇಮಿ. ಇವತ್ತು ಇದ್ದು ಇಲ್ದಿರನು ನನ್ನ ತಾಯಿಯವ್ರು ಹೇಗೆ ನನ್ನನ್ನು ನೋಡ್ಕೊಂಡಿದ್ದಾರೋ, ಈ 5 ಮಕ್ಕಳ ತಾಯಿ ಇವತ್ತು ಅವ್ರಿಗಿಲ್ಲ ಇಲ್ಲ ಅನ್ನುವಂಥ ನೋವು ಎಷ್ಟು ದೊಡ್ಡದು ಅನ್ನುವಂಥದ್ದು ಅದು ಈಗ ಗೊತ್ತಾಗಲ್ಲ. ಹೆಜ್ಜೆ 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 ಮೇಲೆ ಹೆಜ್ಜೆ ಇಡ್ತಾ ಅವ್ರು ಇಲ್ದಿರೋ ಆ ಗಳಿಗೆಗಳನ್ನ ನಾವು ಕಳೀತಾ 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 ನಮ್ಗೆ ಅರ್ಥ ಆಗುತ್ತೆ. ಎಲ್ಲ ಪ್ರೀತಿನೂ ನಾವು ಗಳಿಸ್ಬೋದು, ಎಲ್ಲವನ್ನೂ ನಾವು ಗಳಿಸ್ಬೋದು, ದೇವರನ್ನು ಗಳಿಸ್ಬಿಡ್ಬೋದು, ತಾಯಿಯನ್ನು ಗಳಿಸೋಕ್ಕಾಗಲ್ಲ. ಎಷ್ಟು ಕಾಸು ಕೊಟ್ಟರು ಅವ್ರು ಸಿಗಲ್ಲ. ಈ ಯಶಸ್ಸು, ಕೀರ್ತಿ ಅಥವಾ ನಮ್ಮ ಧರ್ಮಪತ್ನಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲವನ್ನೂ ನಾವು ಗಳಿಸ್ಕೊಂಡ್ಬಿಡ್ಬೋದು. ಬಟ್ ಈ ತಾಯಿಯ ಒಂದು ಶ್ರೇಷ್ಠ ಪ್ರೀತಿ ಇದೆ ನೋಡ್ರಿ, ಕಂದ ಅನ್ನುವಂಥ ಪ್ರೀತಿ. ಎಷ್ಟೇ ದೂರದಲ್ಲಿದ್ದರೂ ಆತ್ಮ ಬಯಸ್ತಾ ಇರ್ತದೆ, ನನ್ನ ಮಗ ಇಲ್ಲಿಗೆ ಬರ್ತಾನೆ, ನನ್ನ ಹತ್ರ ಮಾತಾಡಿಸ್ತಾನೆ, ನಾನು ಅವನ ಹತ್ರಕ್ಕೆ ಹೋಗಬೇಕು. ಆ ತಾಯಿಗೆ ರೂಪದ ಬಗ್ಗೆನೂ ನಿಗಾ ಇರಲ್ಲ, ಯಾವುದ್ರ ಬಗ್ಗೆನೂ ನಿಗಾ ಇರಲ್ಲ. ತನ್ನ ರೂಪ ಎಲ್ಲ ತನ್ನ ಮಗನೇ ಅನ್ನುವಂಥ ಮನೋಭಾವನೆಯಲ್ಲೇ ಆ ತಾಯಿ ಬಂದುಬಿಡ್ತಾಳೆ, ಬೆಳೆದ್ಬಿಡ್ತಾಳೆ. ಆ ಮಗು ಜನ್ಮ ಕೊಟ್ಟ ನಂತರ ಆ ಮಗುನೇ ನಾನು ಅಂತ ಅವ್ರು ಅನ್ಕೋತಾರೆ ಹೊರತು ನಾನು ಇಲ್ಲಿ ಇದ್ದೀನಿ ಅನ್ನುವಂಥದ್ದೇ ಮರ್ತೋಗ್ಬಿಡ್ತಾರೆ. ಆವಾಗಲೇ ತೀರ್ಕೊಂಡ್ಬಿಡ್ತಾರೆ ಅವರು. ಮಕ್ಕಳ ಜೊತೆನೇ ಬೆಳೀತಾ ಇರ್ತಾರೆ ಆ ತಾಯಿ. ಹಾಗಾಗಿ ಸ್ವಲ್ಪ ಅದನ್ನು ಅರ್ಥ ಮಾಡ್ಕೊಳ್ಳೋದು ಭಾರಿ ಕಷ್ಟ. ಅರ್ಥ ಮಾಡ್ಕೊಂಬಿಟ್ರೆ ಬಹುಶಃ ಅಯ್ಯಪ್ಪನ ನಾವು ಗಳಿಸ್ದಷ್ಟೇ ಅದು, ಅಥವಾ ಮಂಜುನಾಥನ ನಮ್ಮ ಮನೆ ಒಳಗಡೆ ಕರ್ಕೊಂಡಷ್ಟೇ. ತಾಯಿ ಅನ್ನುವಂಥದ್ದು ಅಷ್ಟು ಶ್ರೇಷ್ಠ. ಇಡೀ ಕರ್ನಾಟಕಕ್ಕೆ ಅದು ಅರ್ಥ ಆಗಬೇಕು. ಯಾಕಂದರೆ ಈ ನಾಡಿನಲ್ಲಿ ತುಂಬ ತಾಯಿ ಮೇಲೆ, ತಂದೆ ಮೇಲೆ, ತಂದೆ ತಾಯಿಂದ್ರ ಮೇಲೆ ಪ್ರೀತಿ ಮಾಡ್ತಕ್ಕಂಥ ಇದು ಭಾರಿ ಕಮ್ಮಿ ಆಗ್ತಾ ಬರ್ತಾ ಇದೆ. ಅದಾಗಬಾರ್ದು, ಅದು ಯಾವಾಗಲೂ ನಿರಂತರವಾಗಿ ಉಳಿಬೇಕು. ನನಗಷ್ಟು ನೋವಾಗ್ತಾಯಿದೆ. ಅಮ್ಮವ್ರು ಇಲ್ಲಿ ಇಲ್ಲ ಅಂದಾಗ ಅವರ ಹಣೆ ಮೇಲಿರುವಂಥ ಅಗಲವಾದ ಕುಂಕುಮ ಮಾತ್ರ ಕಾಣಿಸ್ತಾನೆ ಇರುತ್ತೆ ಯಾವಾಗ. ಅಪ್ಪ, ಅಣ್ಣವರಿಲ್ಲ, ಅಮ್ಮವರಿಲ್ಲ, ಯಾರೂ ಇಲ್ಲ, ಇಬ್ಬರೂ ಇಲ್ಲ. ಅದೇ ಮನಸ್ಸಿಗೆ ತುಂಬ ನೋವಾಗುತ್ತೆ. 2 ಕೈಯೂ ಇಲ್ಲ ಅಂದರೆ, ಒಂದು ಕೈಯಿಂದಾದರೆ ಏನಾದ್ರು ಮಾಡ್ಬೋದು, ಅಂದರೆ 2 ಕೈಯೂ ಇಲ್ಲ ಅಂತ ಹೇಳಿದಾಗ ಹೇಗಾಗುತ್ತೆ ಅನ್ನೋ ಹಾಗೆ ಆಗ್ತಾಯಿದೆ. ಆಗಾಗ ಒಂದು ಕಾವೇರಿ ಕಾಂಟಿನೆಂಟ್ನಲ್ಲಿ ಒಂದು ಮೀಟಿಂಗ್ ಇಡ್ತಾಯಿದ್ರು, ಒಳ್ಳೆ ಮಾತುಗಳು ಕೇಳ್ತಾಯಿದ್ದು. ಯಾವುದೂ ಇಲ್ಲ. ಸಿನಿಮಾ ರಂಗ ಯಾಕೆ ಹೀಗಾಯಿತು ಅಂತಂದರೆ, ಸಿನಿಮಾ ರಂಗ ಇನ್ನಿಲ್ಲ ಅನ್ನೋ ಮಟ್ಟಕ್ಕೆ ಮಾಡಿಬಿಟ್ಟಾಯ್ತು ಅನಿಸುತ್ತೆ. ಯಾಕಂದರೆ ಧೈರ್ಯ ಎಲ್ಲಿ ಹಾಸಿಗೆಯಲ್ಲೇ ಮಲ್ಕೊಂಡಿದ್ರು ಅದ್ರ ಬಗ್ಗೆ ಗಮನ ಕೊಡ್ತಾಯಿದ್ರು ಪಾರ್ವತಿ ಅಮ್ಮ ಕೂಡ. ಈಗ ಆ ಜವಾಬ್ದಾರಿ ಯಾರಿಗೆ? ಮಕ್ಕಳು ಮಾಡ್ಬೋದು. ಶಿವಣ್ಣ ಅರ್ಥ ಮಾಡ್ಕೊಂಡು, ಶಿವಣ್ಣ ಈಗ ತಂದೆ ತಾಯಿ 2 ಪಾತ್ರನ ತಾನು ವಹಿಸ್ಕೊಂಡು ಬಾಳಿದ್ರೆ ಚೆನ್ನಾಗಿರುತ್ತೆ ಅಂತ ನಮಗನ್ನಿಸುತ್ತೆ. ಅವ್ರಿಗೆ ಅನ್ನಿಸ್ಬೇಕು, ದೇವ್ರು ಅನಿಸಿಸ್ಬೇಕು, ದೇವ್ರವ್ರಿಗೆ ಶಕ್ತಿ ಕೊಡಬೇಕು, ದೇವ್ರವ್ರ ಜೊತೆಯಲ್ಲೇ ಇರಬೇಕು.